ಹುಬ್ಬಳ್ಳಿಯ ಚಿಟುಗುಪ್ಪಿ ಆಸ್ಪತ್ರೆ ಬಡವರ ಪಾಲಿನ ಸಂಜೀವಿನಿ ಎಂದೇ ಖ್ಯಾತಿ ಪಡೆದಿದೆ. ಇಲ್ಲಿನ ವೈದ್ಯರು ಅದೆಷ್ಟೋ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ಮಾಡಿ ಮಹಿಳೆಯರ ಜೀವ ಉಳಿಸಿದ್ದಾರೆ. ಅದೇ ರೀತಿ ಕೂಡ ಯಾರೂ ಇಲ್ಲದ ಅನಾಥ ಬಡ ಮಹಿಳೆ ಫೈಬ್ರಾಯ್ಡ್ನಿಂದ ಬಳಲುತ್ತಿದ್ದಳು. ಡಾಕ್ಟರ್ ಶ್ರೀಧರ್ ದಂಡೆಪ್ಪನವರ್ ಅವರು ಸಿಂಗಲ್ ಹೋಲ್ ಹಾಕಿ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ಮಹಿಳೆಯ ಜೀವ ಉಳಿಸಿದ್ದಾರೆ. ಗೋಪನಗೊಪ್ಪ ಸಾಗೋದ್ಕಲ್ಲೇ ನಂಗೆ 5 ವರ್ಷ ಆಗಿತ್ರಿ. ಮೈ ಮೇಲೆ ಹೊಂಟಿತ್ರಿ. ಅದಕ್ಕೆ ಕೆಮ್ಸೆಗೆ ಹೋಗಿ ಅಡ್ಮಿಟ್ ಆಗಿ ಬಂದಿದ್ದು ರೀ. ಅಲ್ಲೇ ಆಗ ಬಂದ್ರೆ ಅವ್ರು ನಾವಿಲ್ಲಿ ಆಪರೇಷನ್ ಮಾಡಂಗಿಲ್ಲ ಅಂತ ಅದಾಗಿ ಕಳಿಸ್ತೀವಿ ನಿಮ್ಗೆ ಅಂದಿದ್ರಿ. ಮತ್ತು ಸರ್ ಹತ್ರ ಬಂದಿವಿ. ಹಂಗ ಅಚಾನಕ ಕೇಳ್ಕೊಂಡು ಹೋದ್ರ ಅಂತಂದು ಅವ್ರು ಹೇಳಿದ್ ಬಂದ ಮೇಲೆ ಕೇಳಿದ್ವಿ ರೀ. ಮಾಡ್ತೀವಮ್ಮ ಬಾ ನೀನು ಅಂತಂದು ಆಪರೇಷನ್ ಈಗ 5-6 ದಿವಸ ಆತ್ರಿ. ಡಾಕ್ಟ್ರಿಗೆ ನಾ ಎಷ್ಟು ಹೇಳಿದ್ರು ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ರೀ. ಅವ್ರು ನನ್ನ ಪಾಲಿಗೆ ದೇವ್ರ ಸಿಕ್ಕಾರ್ರಿ. ನಂಗೆ ಡಾಕ್ಟ್ರ್ ಅಲ್ರಿ. ಅವ್ರಿಗೆ ಆರೋಗ್ಯ ಆಯಾಸ ಹೆಚ್ಚಿಗೆ ಇರಲಿ. ಇಂಥವ್ರಿಗೆ ನಮ್ಮಂಥ ಬಡವ್ರಿಗೆ ಇನ್ನ ಹೆಚ್ಚಿಗೆ ಅವರು ಆಪರೇಷನ್ ಮಾಡ್ಯಾರಿ ಈ ತರ. ಹೌದು, ಹುಬ್ಬಳ್ಳಿಯ ನಿವಾಸಿ ಮಹಾದೇವಿ ಎಂಬ ಮಹಿಳೆ ಮನೆ ಕೆಲಸ ಮಾಡುತ್ತಾ ತನ್ನ ಜೀವನ ನಡೆಸುತ್ತಿದ್ದಳು. 3 ವರ್ಷಗಳಿಂದ ಗಂಡ ತೀರಿ ಹೋಗಿದ್ದಾನೆ. ಬದುಕಿಗಾಗಿ ಅವರಿವರ ಮನೆ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಳು. ಆದ್ರೆ ವಿಧಿಯಾಟ, ಹೊಟ್ಟೆಯಲ್ಲಿ ಫೈಬ್ರಾಯ್ಡ್ ಗಂಟು ಆಗಿ ನಿರಂತರ ರಕ್ತಸ್ರಾವವಾಗುತ್ತಿತ್ತು. ಒಂದು 50 ವರ್ಷದ ಹೆಣ್ಮಗಳು. ಆ್ಯಕ್ಚುಲಿ ಅವ್ರಿಗೆ ಯಾರೂ ಇಲ್ಲ ಅಂತೇಳಿ, ಅವರು ಹಸ್ಬೆಂಡು ಇಲ್ಲ ಪ್ಲಸ್ ಅವ್ರ ಮಕ್ಕಳು ಇಲ್ಲ ಅಂತೇಳಿ ಅವರು ಸುಮಾರು ದಿವಸ ನಂತರ ಅವರು ಬೇರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹಾಗೂ ಪ್ರೈವೇಟ್ ಆಸ್ಪತ್ರೆಗಳೆಲ್ಲ ಹೋಗಿದ್ರಂತೆ. ಅವ್ರು ದುಡ್ಡು ಇದ್ದಿಲ್ಲ ಅಂತ ಇಲ್ಲಿ ಬಂದಿದ್ರು. ಬಂದಾಗ ನಾವು ಅವ್ರಿಗೆ ನೋಡಿದಾಗ ಅರೌಂಡ್ 1.4 ಕಿಲೋಸ್ ಟ್ಯೂಮರ್ ಇತ್ತು ಅಂತ. ಸೊ ಹಂಗಾಗಿ ಆಪ್ರೇಟೆಡ್ ಅದನ್ನು ಸಿಂಗಲ್ ಪೋರ್ಟ್ ಒಳಗಡೆ ಆಪ್ರೇಟ್ ಮಾಡಿದ್ದೇವೆ. ಪೇಷಂಟ್ ಕೂಡ ಈಗ ಚೆನ್ನಾಗಿದೆ ಮತ್ತು ಈಗ ಮನೆಗೆ ಹೋಗೋಕೆ ರೆಡಿ ಇದೆ. ಸರ್ಕಾರಿ ಆಸ್ಪತ್ರೆ ಆ್ಯಕ್ಚುಲಿ ಬಡವರಿಗೆ ಹೆಲ್ಪ್ ಆಗೋದ್ರಿಂದ ಅವ್ರಿಗೆ ಕೂಡ ಅವ್ರಿಗೆ ಹಣನೂ ಉಳಿಯುತ್ತೆ. ಪ್ಲಸ್ ಅವ್ರಿಗೆ ಕೂಡ ಇದೇನು ಸರ್ಕಾರ ಹಾಸ್ಪಿಟಲ್ ಏನು ಉದ್ದೇಶ ಏನಿದೆ ಅದು ಕೂಡ ಸರ್ವ್ ಆಗುತ್ತೆ ಅಂತ. ಬೇರೆ ಬೇರೆ ಆಸ್ಪತ್ರೆಗೆ ತೋರಿಸಿದರೂ ಹೆಚ್ಚಿನ ಹಣ ಕೇಳಿದ್ದಕ್ಕೆ ಮಹಿಳೆ ಮೌನವಾಗಿದ್ದಳು. ಒಂದು ದಿನ ಚಿಟುಗುಪ್ಪಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾಳೆ. ಅವರನ್ನು ಡಾಕ್ಟರ್ ಶ್ರೀಧರ್ ದಂಡೆಪ್ಪನವರ್ ಚೆಕ್ ಮಾಡಿ ಕೂಡಲೇ ತಿಳಿಯಿತು ಇದು ಫೈಬ್ರಾಯ್ಡ್. ಕ್ಯಾಮರಾಮನ್ ನಿಖಿಲ್ ಜೊತೆ ಶಶಿಕಾಂತ್, ಪಬ್ಲಿಕ್ 5 ನ್ಯೂಸ್, ಹುಬ್ಬಳ್ಳಿ.